ಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅನಗತ್ಯವಾಗಿ ಎಡಪಂಥೀಯರ ದುಷ್ಟಶಕ್ತಿಗಳು ಇವತ್ತು ದೂರು ಕೊಟ್ಟು ಅನಗತ್ಯವಾಗಿ ಏನು ಅನಾಮಿಕ ವ್ಯಕ್ತಿ ನೂರಕ್ಕೆ ಹೆಚ್ಚು ನಾನು ಸತ್ತಂಥ ಶವಗಳನ್ನು ಅಂತ್ಯಕ್ರಿಯೆ ಮಾಡಿದ್ದೆ ಅಂತೇಳಿ ಈಗಾಗಲೇ 16 ಸ್ಥಳಗಳಲ್ಲಿ ಈಗಾಗಲೇ SIT ಸರ್ಕಾರ ರಚನೆ ಮಾಡಿದೆ. SITಗೆ ನಾವು ವಿರೋಧ ಇಲ್ಲ, ಸರ್ಕಾರ ವಿರುದ್ಧ ಇಲ್ಲ. ಅನಗತ್ಯವಾಗಿ ಯಾರೇ ದೂರು ಕೊಟ್ಟರು ಅನಾಮಿಕ ವ್ಯಕ್ತಿ ಅದನ್ನು ಪೂರ್ವಾಪರ ಇತಿಹಾಸವನ್ನು ನೋಡಬೇಕಾಯ್ತು. ಯಾವುದನ್ನು ನೋಡದೆ ಸರ್ಕಾರ SIT ತನಿಖೆ ರಚನೆ ಮಾಡಿ ಇದುವರೆಗೆ ಒಂದು ಅಸ್ಥಿಪಂಜರ ಸಿಕ್ಕಿಲ್ಲ. ಇದ್ರ ಕಾರಣ ಷಡ್ಯಂತ್ರ. ಎಡಪಂಥೀಯರು ನಿನ್ನೆ ದಿನೇಶ್ ಗುಂಡೂರಾವ್ ಹೇಳಿದರೆ ಎಡಪಂಥೀಯರು ದೂರು ಕೊಡೋದು ಅಂತ ಹೇಳ್ತಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯಾರು ದೂರು ಕೊಡಿದರೆ ಅವರಿಗೆ ಸುಜಾತ ಭಟ್ ದೂರು ಕೊಡಿದರೆ ಅವರಿಗೆ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗಿದೆ ದಾಖಲೆ. ಸುಜಾತ ಭಟ್ ದೂರು ಕೊಡೋ ಅನನ್ಯ ಭಟ್ ಮಗಳೇ ಇಲ್ಲ, ಈಗಾಗಲೇ ಜಗಜ್ಜಾಹೀರಾಗಿದೆ. ನಾವು ಈಗಾಗಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಈ ಯಾವುದೇ ಸರ್ಕಾರಗಳು ಒಳ್ಳೆ ಕೆಲಸ ಮಾಡ್ತಲ್ಲ. ಇವತ್ತು ಗ್ರಾಮೀಣ ಪರಿಸ್ಥಿತಿಯಲ್ಲಿ ಮಹಿಳೆಯರು ಸ್ವತಂತ್ರವಾಗಿ ಬದುಕುವುದಕ್ಕೆ ಜೀವನ ಮಾಡೋದಕ್ಕೆ ಅವರು ಹಣವನ್ನು ಇವತ್ತು ಗೃಹ ಕೈಗಾರಿಕೆಗಳು ಮಾಡೋದಕ್ಕೆ ಹಣ ಬಿಡುಗಡೆ ಮಾಡ್ತಿದ್ದಾರೆ. ಮತ್ತು ಕುಡಿತಕ್ಕೆ ಯಾರು ಒಳಗಾಗಿರ್ತಾರೆ ದುಶ್ಚಟಕ್ಕೆ ಅಂಥವ್ರನ್ನ ಬಿಡಿಸ್ತಕ್ಕಂಥ ಕೆಲಸವನ್ನು ಶ್ರೀ ಕ್ಷೇತ್ರ ಮಾಡ್ತದೆ. ಯಾರಾದರೂ ಆರೋಗ್ಯ ಸರಿ ಇಲ್ಲ ಅಂದರೆ ಆಸ್ಪತ್ರೆಗೆ ಸರ್ಕಾರ ಮಾಡೋಕ್ಕಿಂತ ಹೆಚ್ಚು ಅನ್ನದಾಸೋಹ, ಜ್ಞಾನದಾಸೋಹ, ಶಿಕ್ಷಣ ದಾಸೋಹ ಮಠಗಳು ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತದೆ. ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು ಯಾವುದೇ ಸರ್ಕಾರ ಇರ್ಬೋದು, ಯೋಚನೆ ಮಾಡಬೇಕಾಯ್ತು. ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಎಲ್ಲ ಒಂದು ಕಡೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. SIT ತನಿಖೆ ಮಾಡಲಿ. ಎಷ್ಟು ದಿವಸ ಬೇಕು ತನಿಖೆ ಮಾಡೋಕ್ಕೆ? ಅರೆ 18 ಅಡಿ ಆಗಲ್ಲ, 20 ಅಡಿ ಆಳ ತೆಗೆದ್ರು ಒಂದು ಅಸ್ಥಿಪಂಜರ ಸಿಗ್ತಲ್ಲ ಅಂದರೆ ಇದು ಷಡ್ಯಂತ್ರ. ನಾನು ಹೇಳ್ತಿದ್ದೀನಿ, ಅನಾಮಿಕ ವ್ಯಕ್ತಿ ಯಾರು ದೂರು ಕೊಡಿದ್ರೆ ಅವನಿಗೆ ಗುಂಡಿಟ್ಟು ಹೊಡಿಬೇಕು. ಮತ್ತು ಇವತ್ತು ಅಂಥ ತಕ್ಷಣ ಯಾರು ಧರ್ಮಸ್ಥಳ ಬಗ್ಗೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅವ್ರನ್ನ ಬಂಧಿಸಿ ಗಲ್ಲಿಗೇರಿಸೋಕು. ಇದೇ ರೀತಿ ಸರ್ಕಾರ ಧೋರಣೆ ಮುಂದುವರೆದ್ರೆ ನಾವು ಹೊನ್ನಾಳಿ ನ್ಯಾಮತಿ ತಾಲೂಕಿಂದ ಮಹಿಳೆಯರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಪರಕೇಶವ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೀನಿ. ನಾವು ನಿಯೋಗನ ವಹಿಸಿದ್ವಾಗಿದ್ದೀವಿ ಧರ್ಮಸ್ಥಳಕ್ಕೆ. ಧನ್ಯವಾದ. ಹೇಳಿ ನೋಡಿ, ನಾನು ಹೇಳೋದು ಯೂಟ್ಯೂಬ್ ಸುಮ್ಮನೆ ಮೊನ್ನೆ ಗಿರೀಶ್ ಮಟ್ಟಣ್ಣ ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡಿದ್ರು. ಹೋಗಿ ಇವ್ರದ್ದೇನಿದ್ರು ಧರ್ಮಸ್ಥಳದ ಹೊರಗಡೆ ಮಾಡಬೇಕು. ಧರ್ಮಸ್ಥಳ ಶ್ರೀ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ, ಅಲ್ಲಿ ಒಂದು ಪಾವಿತ್ರತೆ ಇದೆ. ಹಿಂದೂಗಳಿಗೆ ಒಂದು ನಮಗೆ ಇವತ್ತು ಧರ್ಮಸ್ಥಳ ಇರ್ಬೋದು, ಮಠಮಾನ್ಯಗಳು, ದೇವಸ್ಥಾನಗಳು ನಮಗೆ ಭಾಳ ಪವಿತ್ರವಾದ. ಇದನ್ನು ಹಿಂದೂಗಳು ವಿರೋಧಿ ಸರ್ಕಾರ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ದೂರು ಕೊಟ್ಟರೆ ಇದನ್ನು ಅಪಪ್ರಚಾರದಿಂದ ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕೆ ಅಪವಿತ್ರನೂ ಕಾಣಲ್ಲ. ಇನ್ನಷ್ಟು ಭಕ್ತರ ಸಂಖ್ಯೆ ಜಾಸ್ತಿ ಆಗುತ್ತೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಾಕೆ ವೀರೇಂದ್ರ ಹೆಗ್ಗಡೆಯವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಿದ್ರು? ಯಾವನೊಬ್ಬನ ಹೇಳ್ತಾರೆ ರಾಜೀನಾಮೆ ಕೊಡಬೇಕಂತ ಹೇಳ್ತಾರೆ. ನಾವು ಯೋಗ್ಯರು ರಾಜೀನಾಮೆ ಯಾಕೆ ಕೊಡಬೇಕು? ಅವ್ರು ಮಾಡ್ತಕ್ಕಂಥ ಸಾಮಾಜಿಕ ಸೇವೆ, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಹಸಿದು ಹೋದವರಿಗೆ ಅನ್ನದಾಸೋಹ ಆಗ್ತದೆ, ಪ್ರಸಾದ ವ್ಯವಸ್ಥೆ ಇದೆ. ಇದು ತಪ್ಪ? ಒಳ್ಳೆಯ ಹೆಸರಿದೆ. ಇಂಥ ನಾನು ಹೇಳ್ತೀನಿ, ಗುಂಡಿಟ್ಟು ಹೊಡಿಬೇಕು, ಇಲ್ಲರ ಗಲ್ಲಿಗೆ ಏರಿಸ್ಬೇಕು, ಬಂಧಿಸ್ಬೇಕು. ನಾವು ಪರಕೇಶವ ಮಾಡ್ತೀವಿ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಹೆಣ್ಮಕ್ಳ ಜೊತೆಗೂಡಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು, ಧನ್ಯವಾದಗಳು. ಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅನಗತ್ಯವಾಗಿ ಎಡಪಂಥೀಯರ ದುಷ್ಟಶಕ್ತಿಗಳು ಇವತ್ತು ದೂರು ಕೊಟ್ಟು ಅನಗತ್ಯವಾಗಿ ಏನು ಅನಾಮಿಕ ವ್ಯಕ್ತಿ ನೂರಕ್ಕೆ ಹೆಚ್ಚು ನಾನು ಸತ್ತಂಥ ಶವಗಳನ್ನು ಅಂತ್ಯಕ್ರಿಯೆ ಮಾಡಿದ್ದೆ ಅಂತೇಳಿ ಈಗಾಗಲೇ 16 ಸ್ಥಳಗಳಲ್ಲಿ ಈಗಾಗಲೇ SIT ಸರ್ಕಾರ ರಚನೆ ಮಾಡಿದೆ. SITಗೆ ನಾವು ವಿರೋಧ ಇಲ್ಲ, ಸರ್ಕಾರ ವಿರುದ್ಧ ಇಲ್ಲ. ಅನಗತ್ಯವಾಗಿ ಯಾರೇ ದೂರು ಕೊಟ್ಟರು ಅನಾಮಿಕ ವ್ಯಕ್ತಿ ಅದನ್ನು ಪೂರ್ವಾಪರ ಇತಿಹಾಸವನ್ನು ನೋಡಬೇಕಾಯ್ತು. ಯಾವುದನ್ನು ನೋಡದೆ ಸರ್ಕಾರ SIT ತನಿಖೆ ರಚನೆ ಮಾಡಿ ಇದುವರೆಗೆ ಒಂದು ಅಸ್ಥಿಪಂಜರ ಸಿಕ್ಕಿಲ್ಲ. ಇದ್ರ ಕಾರಣ ಷಡ್ಯಂತ್ರ. ಎಡಪಂಥೀಯರು ನಿನ್ನೆ ದಿನೇಶ್ ಗುಂಡೂರಾವ್ ಹೇಳಿದರೆ ಎಡಪಂಥೀಯರು ದೂರು ಕೊಡೋದು ಅಂತ ಹೇಳ್ತಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯಾರು ದೂರು ಕೊಡಿದರೆ ಅವರಿಗೆ ಸುಜಾತ ಭಟ್ ದೂರು ಕೊಡಿದರೆ ಅವರಿಗೆ ಈಗಾಗಲೇ
ಸ್ಪಷ್ಟವಾಗಿ ಗೊತ್ತಾಗಿದೆ ದಾಖಲೆ. ಸುಜಾತ ಭಟ್ ದೂರು ಕೂಡ ಅನನ್ಯ ಭಟ್ ಮಗಳೇ ಇಲ್ಲ, ಈಗಾಗಲೇ ಜಗಜ್ಜಾಹೀರಾಗಿದೆ. ನಾವು ಈಗಾಗಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಈ ಯಾವುದೇ ಸರ್ಕಾರಗಳು ಒಳ್ಳೆ ಕೆಲಸ ಮಾಡ್ತಲ್ಲ. ಇವತ್ತು ಗ್ರಾಮೀಣ ಪರಿಸ್ಥಿತಿಯಲ್ಲಿ ಮಹಿಳೆಯರು ಸ್ವತಂತ್ರವಾಗಿ ಬದುಕುವುದಕ್ಕೆ, ಜೀವನ ಮಾಡೋದಕ್ಕೆ ಅವರು ಹಣವನ್ನು ಇವತ್ತು ಗೃಹ ಕೈಗಾರಿಕೆಗಳು ಮಾಡೋದಕ್ಕೆ ಹಣ ಬಿಡುಗಡೆ ಮಾಡ್ತಿದ್ದಾರೆ. ಮತ್ತು ಕುಡಿತಕ್ಕೆ ಯಾರು ಒಳಗಾಗಿರ್ತಾರೆ ದುಶ್ಚಟಕ್ಕೆ ಅಂಥವ್ರನ್ನ ಬಿಡಿಸ್ತಕ್ಕಂಥ ಕೆಲಸವನ್ನು ಶ್ರೀ ಕ್ಷೇತ್ರ ಮಾಡ್ತದೆ. ಯಾರಾದರೂ ಆರೋಗ್ಯ ಸರಿ ಇಲ್ಲ ಅಂದರೆ ಆಸ್ಪತ್ರೆಗೆ ಸರ್ಕಾರ ಮಾಡೋಕ್ಕಿಂತ ಹೆಚ್ಚು ಅನ್ನದಾಸೋಹ, ಜ್ಞಾನದಾಸೋಹ, ಶಿಕ್ಷಣ ದಾಸೋಹ ಮಠಗಳು ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತದೆ. ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು ಯಾವುದೇ ಸರ್ಕಾರ ಇರ್ಬೋದು, ಯೋಚನೆ ಮಾಡಬೇಕಾಯ್ತು. ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಎಲ್ಲ ಒಂದು ಕಡೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. SIT ತನಿಖೆ ಮಾಡಲಿ. ಎಷ್ಟು ದಿವಸ ಬೇಕು ತನಿಖೆ ಮಾಡೋಕ್ಕೆ? ಅರೆ 18 ಅಡಿ ಆಗಲ್ಲ, 20 ಅಡಿ ಆಳ ತೆಗೆದುವ ಒಂದು ಅಸ್ಥಿಪಂಜರ ಸಿಗ್ತಲ್ಲ ಅಂದರೆ ಇದು ಷಡ್ಯಂತ್ರ. ನಾನು ಹೇಳ್ತಿದ್ದೀನಿ, ಅನಾಮಿಕ ವ್ಯಕ್ತಿ ಯಾರು ದೂರು ಕೊಡಿದ್ರೆ ಅವನಿಗೆ ಗುಂಡಿಟ್ಟು ಹೊಡಿಬೇಕು. ಮತ್ತು ಇವತ್ತು ಅಂಥ ತಕ್ಷಣ ಯಾರು ಧರ್ಮಸ್ಥಳ ಬಗ್ಗೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅವ್ರನ್ನ ಬಂಧಿಸಿ ಗಲ್ಲಿಗೇರಿಸೋಕು. ಇದೇ ರೀತಿ ಸರ್ಕಾರ ಧೋರಣೆ ಮುಂದುವರೆದ್ರೆ ನಾವು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿಂದ ಮಹಿಳೆಯರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಪರಕೇಶವ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೀನಿ. ನಾವು ನಿಯೋಗನ ವಹಿಸಿದ್ವಾಗಿದ್ದೀವಿ ಧರ್ಮಸ್ಥಳಕ್ಕೆ. ಧನ್ಯವಾದ. ಹೇಳಿ ನೋಡಿ, ನಾನು ಹೇಳೋದು ಯೂಟ್ಯೂಬ್ ಮೊನ್ನೆ ಗಿರೀಶ್ ಮಟ್ಟಣ್ಣ ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡಿದ್ರು. ಹೋಗಿ ಇವ್ರದ್ದೇನಿದ್ರು ಧರ್ಮಸ್ಥಳದ ಹೊರಗಡೆ ಮಾಡಬೇಕು. ಧರ್ಮಸ್ಥಳ ಶ್ರೀ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ, ಅಲ್ಲಿ ಒಂದು ಪಾವಿತ್ರತೆ ಇದೆ. ಹಿಂದೂಗಳಿಗೆ ಒಂದು ನಮಗೆ ಇವತ್ತು ಧರ್ಮಸ್ಥಳ ಇರ್ಬೋದು, ಮಠಮಾನ್ಯಗಳು, ದೇವಸ್ಥಾನಗಳು ನಮಗೆ ಭಾಳ ಪವಿತ್ರವಾದ. ಇದನ್ನು ಹಿಂದೂಗಳು ವಿರೋಧಿ ಸರ್ಕಾರ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ದೂರು ಕೊಟ್ಟರೆ ಇದನ್ನು ಅಪಪ್ರಚಾರದಿಂದ ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕೆ ಅಪವಿತ್ರನೂ ಕಾಣಲ್ಲ. ಇನ್ನಷ್ಟು ಭಕ್ತರ ಸಂಖ್ಯೆ ಜಾಸ್ತಿ ಆಗುತ್ತೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಾಕೆ ವೀರೇಂದ್ರ ಹೆಗ್ಗಡೆ ಅವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಿದ್ರು? ಯಾವನೊಬ್ಬನ ಹೇಳ್ತಾರೆ ರಾಜೀನಾಮೆ ಕೊಡಬೇಕಂತ ಹೇಳ್ತಾರೆ. ನಾವು ಯೋಗ್ಯರು ರಾಜೀನಾಮೆ ಕೊಡಬೇಕು. ಅವ್ರು ಮಾಡ್ತಕ್ಕಂಥ ಸಾಮಾಜಿಕ ಸೇವೆ, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಹಸಿದು ಹೋದವರಿಗೆ ಅನ್ನದಾಸೋಹ ಆಗ್ತದೆ, ಪ್ರಸಾದ ವ್ಯವಸ್ಥೆ ಇದೆ. ಇದು ತಪ್ಪ? ಒಳ್ಳೆಯ ಹೆಸರಿದೆ. ಇಂಥ ನಾನು ಹೇಳ್ತೀನಿ, ಗುಂಡಿಟ್ಟು ಹೊಡಿಬೇಕು, ಇಲ್ಲರ ಗಲ್ಲಿಗೆ ಏರಿಸ್ಬೇಕು, ಬಂಧಿಸ್ಬೇಕು. ನಾವು ಪರಕೇಶವ ಮಾಡ್ತೀವಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಹೆಣ್ಮಕ್ಳ ಜೊತೆಗೂಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು, ಧನ್ಯವಾದ. ಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅನಗತ್ಯವಾಗಿ ಎಡಪಂಥೀಯರ ದುಷ್ಟಶಕ್ತಿಗಳು ಇವತ್ತು ದೂರು ಕೊಟ್ಟು ಅನಗತ್ಯವಾಗಿ ಏನು ಅನಾಮಿಕ ವ್ಯಕ್ತಿ 100ಕ್ಕೆ ಹೆಚ್ಚು ನಾನು ಸತ್ತಂಥ ಶವಗಳನ್ನು ಅಂತ್ಯಕ್ರಿಯೆ ಮಾಡಿದ್ದೆ ಅಂತೇಳಿ ಈಗಾಗಲೇ 16 ಸ್ಥಳಗಳಲ್ಲಿ ಈಗಾಗಲೇ SIT ಸರ್ಕಾರ ರಚನೆ ಮಾಡಿದೆ. SITಗೆ ನಾವು ವಿರೋಧಲ್ಲ, ಸರ್ಕಾರ ವಿರುದ್ಧಲ್ಲ. ಅನಗತ್ಯವಾಗಿ ಯಾರೇ ದೂರು ಕೊಟ್ಟರು ಅನಾಮಿಕ ವ್ಯಕ್ತಿ ಅದನ್ನು ಪೂರ್ವಾಪರ ಇತಿಹಾಸವನ್ನು ನೋಡಬೇಕಾಯ್ತು. ಯಾವುದನ್ನು ನೋಡದೆ ಸರ್ಕಾರ SIT ತನಿಖೆ ರಚನೆ ಮಾಡಿ ಇದುವರೆಗೆ ಒಂದು ಅಸ್ಥಿಪಂಜರ ಸಿಕ್ಕಿಲ್ಲ. ಇದ್ರ ಕಾರಣ ಷಡ್ಯಂತ್ರ. ಎಡಪಂಥೀಯರು ನಿನ್ನೆ ದಿನೇಶ್ ಗುಂಡೂರಾವ್ ಹೇಳಿದರೆ ಎಡಪಂಥೀಯರು ದೂರು ಕೊಡೋದು ಅಂತ ಹೇಳ್ತಾರೆ. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಯಾರು ದೂರು ಕೊಡಿದರೆ ಅವರಿಗೆ ಸುಜಾತ ಭಟ್ ದೂರು ಕೊಡಿದರೆ ಅವರಿಗೆ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗಿದೆ ದಾಖಲೆ. ಸುಜಾತ ಭಟ್ ದೂರು ಕೂಡ ಅನನ್ಯ ಭಟ್ ಮಗಳೇ ಇಲ್ಲ, ಈಗಾಗಲೇ ಜಗಜ್ಜಾಹೀರಾಗಿದೆ. ನಾವು ಈಗಾಗಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಈ ಯಾವುದೇ ಸರ್ಕಾರಗಳು ಒಳ್ಳೆ ಕೆಲಸ ಮಾಡ್ತಲ್ಲ. ಇವತ್ತು ಗ್ರಾಮೀಣ ಪರಿಸ್ಥಿತಿಯಲ್ಲಿ ಮಹಿಳೆಯರು ಸ್ವತಂತ್ರವಾಗಿ ಬದುಕುವುದಕ್ಕೆ, ಜೀವನ ಮಾಡೋದಕ್ಕೆ ಅವರು ಹಣವನ್ನು ಇವತ್ತು ಗೃಹ ಕೈಗಾರಿಕೆಗಳು ಮಾಡೋದಕ್ಕೆ ಹಣ ಬಿಡುಗಡೆ ಮಾಡ್ತಿದ್ದಾರೆ. ಮತ್ತು ಕುಡಿತಕ್ಕೆ ಯಾರು ಒಳಗಾಗಿರ್ತಾರೆ ದುಶ್ಚಟಕ್ಕೆ ಅಂಥವ್ರನ್ನ ಬಿಡಿಸ್ತಕ್ಕಂಥ ಕೆಲಸವನ್ನು ಶ್ರೀ ಕ್ಷೇತ್ರ ಮಾಡ್ತದೆ. ಯಾರಾದರೂ ಆರೋಗ್ಯ ಸರಿ ಇಲ್ಲ ಅಂದರೆ ಆಸ್ಪತ್ರೆಗೆ ಸರ್ಕಾರ ಮಾಡೋಕ್ಕಿಂತ ಹೆಚ್ಚು ಅನ್ನದಾಸೋಹ, ಜ್ಞಾನದಾಸೋಹ, ಶಿಕ್ಷಣ ದಾಸೋಹ ಮಠಗಳು ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತದೆ. ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು ಯಾವುದೇ ಸರ್ಕಾರ ಇರ್ಬೋದು, ಯೋಚನೆ ಮಾಡಬೇಕಾಯ್ತು. ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಎಲ್ಲ ಒಂದು ಕಡೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದೆ.
ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. SIT ತನಿಖೆ ಮಾಡಲಿ, ಎಷ್ಟು ದಿವಸ ಬೇಕು ತನಿಖೆ ಮಾಡೋಕ್ಕೆ? ಅರೆ 18 ಅಡಿ ಆಗಲ್ಲ, 20 ಅಡಿ ಆಳ ತೆಗೆದ್ರು ಒಂದು ಅಸ್ಥಿಪಂಜರ ಸಿಗ್ತಲ್ಲ ಅಂದರೆ ಇದು ಷಡ್ಯಂತ್ರ. ನಾನು ಹೇಳ್ತಿದ್ದೀನಿ, ಅನಾಮಿಕ ವ್ಯಕ್ತಿ ಯಾರು ದೂರು ಕೊಡಿದ್ರೆ ಅವನಿಗೆ ಗುಂಡಿಟ್ಟು ಹೊಡಿಬೇಕು. ಮತ್ತು ಇವತ್ತು ಅಂಥ ತಕ್ಷಣ ಯಾರು ಧರ್ಮಸ್ಥಳ ಬಗ್ಗೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅವ್ರನ್ನ ಬಂಧಿಸಿ ಗಲ್ಲಿಗೇರಿಸೋಕ್ಕೂ. ಇದೇ ರೀತಿ ಸರ್ಕಾರ ಧೋರಣೆ ಮುಂದುವರೆದ್ರೆ ನಾವು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿಂದ ಮಹಿಳೆಯರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಪರಕೇಶವ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೀನಿ. ನಾವು ನಿಯೋಗನ ವಹಿಸಿ ಸಿದ್ಧವಾಗಿದ್ದೀವಿ ಧರ್ಮಸ್ಥಳಕ್ಕೆ. ಧನ್ಯವಾದ. ಹೇಳಿ ನೋಡಿ, ನಾನು ಹೇಳೋದು ಯೂಟ್ಯೂಬ್ಸ್ ಮೊನ್ನೆ ಗಿರೀಶ್ ಮಟ್ಟಣ್ಣ ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡಿದ್ರು. ಹೋಗಿ ಇವ್ರದ್ದೇನಿದ್ರು ಧರ್ಮಸ್ಥಳದ ಹೊರಗಡೆ ಮಾಡಬೇಕು. ಧರ್ಮಸ್ಥಳ ಶ್ರೀ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ, ಅಲ್ಲಿ ಒಂದು ಪಾವಿತ್ರತೆ ಇದೆ. ಹಿಂದೂಗಳಿಗೆ ಒಂದು ನಮಗೆ ಇವತ್ತು ಧರ್ಮಸ್ಥಳ ಇರ್ಬೋದು, ಮಠಮಾನ್ಯಗಳು, ದೇವಸ್ಥಾನಗಳು ನಮಗೆ ಭಾಳ ಪವಿತ್ರವಾದ. ಇದನ್ನು ಹಿಂದೂಗಳು ವಿರೋಧಿ ಸರ್ಕಾರ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ದೂರು ಕೊಟ್ಟರೆ ಇದನ್ನು ಅಪಪ್ರಚಾರದಿಂದ ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕೆ ಅಪವಿತ್ರನೂ ಕಾಣಲ್ಲ. ಇನ್ನಷ್ಟು ಭಕ್ತರ ಸಂಖ್ಯೆ ಜಾಸ್ತಿ ಆಗುತ್ತೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಾಕೆ ವೀರೇಂದ್ರ ಹೆಗ್ಗಡೆ ಅವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಿದ್ರು? ಯಾವನೊಬ್ಬನ ಹೇಳ್ತಾರೆ ರಾಜೀನಾಮೆ ಕೊಡಬೇಕಂತ ಹೇಳ್ತಾನೆ. ಯೋಗ್ಯರು ರಾಜೀನಾಮೆ ಕೊಡಬೇಕು. ಅವ್ರು ಮಾಡ್ತಕ್ಕಂಥ ಸಾಮಾಜಿಕ ಸೇವೆ, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಹಸಿದು ಹೋದವರಿಗೆ ಅನ್ನದಾಸೋಹ ಆಗ್ತದ್ರೆ, ಪ್ರಸಾದ ವ್ಯವಸ್ಥೆ ಇದೆ. ಇದು ತಪ್ಪ? ಒಳ್ಳೆಯ ಹೆಸರಿದೆ. ಇಂಥ ನಾನು ಹೇಳ್ತೀನಿ, ಗುಂಡಿಟ್ಟು ಹೊಡಿಬೇಕು, ಇಲ್ಲರ ಗಲ್ಲಿಗೆ ಏರಿಸ್ಬೇಕು, ಬಂಧಿಸ್ಬೇಕು. ನಾವು ಪರಕೇಶವ ಮಾಡ್ತೀವಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಹೆಣ್ಮಕ್ಳ ಜೊತೆಗೂಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು, ಧನ್ಯವಾದ.